ಯುವರಾಮ್ರೆ, ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ? ನಾನು BJP ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ, ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ? ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರತಕ್ಕಂಥದ್ದು, ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ. ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ? ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು, ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರ ಗ್ರಾಮ. ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ರೆ ಆಯ್ತಪ್ಪ, ಯಾವ ಕಾಂಟ್ರವರ್ಸಿ ಇರಲ್ಲಲ್ವಾ? ಕೆಸರ ಗ್ರಾಮಕ್ಕೆ ಹೆಸರಿಟ್ಕೊಂಬಿಡಿ, ಸಿದ್ದರಾಮಯ್ಯ ಬಡಾವಣೆ ಅಂತಲೋ, ಸಿದ್ದರಾಮಯ್ಯ ಎಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ. ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನ ತರೋದು? ಪಾಪ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು. ಏನು ಕೊಡುಗೆ ಮೈಸೂರಿಗೆ? ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ? ನಾನು ಆ ಕೆಲಸಕ್ಕೆ ಹಿಡಿಯಲ್ಲ. ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ, ಒಂದು ಅಧಿಕಾರ ದೊರಕಿದಾಗ, ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ. ಅವರು 1983-85 ಬಂದ್ರಲ್ವೇ ಶಾಸಕರಾಗಿ, ಮೈಸೂರು ಜಿಲ್ಲೆ ರಾಜಕಾರಣ 83 ಬಂದರು. 2 ಬಾರಿ ಉಪಮುಖ್ಯಮಂತ್ರಿ ಆದರು, 2 ಬಾರಿ ಆದರೂ 3 ಬಾರಿ ಆದರು. ವಿರೋಧ ಪಕ್ಷದ ನಾಯಕರು 1 ಬಾರಿ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಪೂರ್ಣಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಮುಂದಿನ 3 ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ. ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ಮರು ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು? ಅವರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ. ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ 18 ತಿಂಗಳು ಮತ್ತು 14 ತಿಂಗಳು ಮೈಸೂರಿಗೆ ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ. 2006-2007 JNU ಸ್ಕೀಮ್ನ ಮೈಸೂರಿಗೆ ಕೊಟ್ಟವ್ರು ಯಾರು? ಎಷ್ಟು ಸಾವಿರ ಕೋಟಿ ಬಂತು? ಇಲ್ಲೆಲ್ಲೋ ಆ ಬಂಬು ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು ಬೀದಿಲಿದ್ದಾರಲ್ಲ, ಇವತ್ತಲ್ಲಿ ಕಟ್ಟಿದ್ದೀವಲ್ಲ. ಯಾರ ಕಾಲದಲ್ಲಿ ಕಟ್ಟಿದ್ದು? ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತೇನೆ, ದಿನ ಅಡ್ವರ್ಟೈಸ್ಮೆಂಟ್ ಹಾಕತ್ತೀನ? ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆ ಕಟ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ. ರಾಜಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟು ನಾವು? ಇದ್ದಿದ್ದು 18 ತಿಂಗಳು, ಈ 14 ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ. ಆ 18 ತಿಂಗಳಿದ್ವಲ್ಲ, ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸೀರೀಸ್ ಆಫ್ ಇದೆ ಕೊಡಬಲ್ಲೆ. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ನಾನು ಹೆಸರಿಡಪ್ಪ ಅಂತ ಹೇಳೋಕ್ಕಾಯ್ತದ? ನಮ್ಮ ಕರ್ತವ್ಯ ಅದು. ಪಾಪ ಹೇಳ್ಬೇಕು, ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು. ನನ್ನ ಹೆಸರನ್ನ ಯಾತಕಪ್ಪ ತರ್ತೀರಿ? ಅದರ ಅವಶ್ಯಕತೆ ಇಲ್ಲ. ನಾನು ಜನಗಳ ಹೃದಯದಲ್ಲಿ ಇರಬೇಕು ಅಂತ ಆಸೆ ಪಡೋನು. ಅದು ಯಾವುದು ರಸ್ತೆ ಮುಂದೆ ಹೆಸರಾಕೊಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ? ಒಳ್ಳೆ ಕೆಲಸ ಮಾಡಿದ್ವಿ, ಜನ ನೆನ್ಕೋತಾರಪ್ಪ. ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಬಿಸ್ತಲ್ಲಿ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ? ಆ ಕೆಸರ ಗ್ರಾಮಕ್ಕೆ ಇಟ್ಕೊಂಡ್ಬಿಡಿ ಇತ್ಲಾಗಿ ಸಿದ್ದರಾಮಯ್ಯ ರಸ್ತೆ, ಸಿದ್ದರಾಮಯ್ಯ ಅದು ನೋಡ ಮೌನಿಗೆ ಶರಣಾಗವೆ ಅಂದ್ರೆ ಅವರೇ ಇದೆಲ್ಲ ಮಾಡಿಸ್ತಾ ಇರ್ಬೇಕಲ್ವೇ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.